ಅದು ಪುಟ, ನೀನ್ ಹೇಳ್ದಂಗೆ ಅದನ್ನ ತಂದಿದ್ದೆ ಕಣವ. ಅದು ಎಲ್ಲೋ ಮಡಗ್ಬಿಟ್ಟು ಮರ್ತ್ಬಿಟ್ಟಿವ್ನಿ. ಹುಡುಕಿ ತಗೊಂಬಂದ್ ಕೊಡ್ತೀನಿ, ಸರಿನಾ? ಆ ಮಹದೇವ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಾನಿನ್ನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಮೇಡಮ್ ಅವರು ನನ್ನ ಯಾವಾಗ ತಾನೇ ಸರಿಯಾಗಿ ತಿಳ್ಕೊಂಡಿದ್ದೀರಾ ಬುಡಿ. ನನ್ನ ಯಾವಾಗ ಬೈಲಿ ಅಂತ ನಿನ್ ಬಾಯಿ ಚುರುಗುಡ್ತಾನೇ ಇರ್ತದೆ. ಅವಕಾಶ ಸಿಕ್ಕಿದ್ರೆ ಸಾಕು, ಹಿಂದೆ ಮುಂದೆ ನೋಡದೆ ಶುರು ಹಚ್ಕೊಬಿಡ್ತದೆ. ಹಾಗೇನಿಲ್ಲ ಮಹದೇವ್. ಹೌದೌದು, ಅದಂಗೆ ಅಂತ ನನ್ಗೂ ಗೊತ್ತು ಬಿಡು. ಸರಿ, ನೀನೇನ್ ಮಕ ನಂಗೆ ಇಟ್ಕೋಬೇಡ. ಅದೇನೋ ಓದ್ತಿದ್ದಲ್ಲ, ಓದು. ಕಾವ್ಯ, ದಿಟ್ಟವಾಗ್ಲೂ ನಿನಗೆ ಪುಣ್ಯ ಬರ್ತದೆ. ನನ್ನ ತಂಗಿಗೆ ಸಾನೆ ಒಳ್ಳೆ ಸಂಬಂಧನೇ ನೋಡಿದ್ಯಾ. ಆಮೇಲೆ ನೀನೇನ್ ನನ್ ತೆಪ್ ತಿಳ್ಕೊಬಿಟ್ಟೆ ಅಂತ ಬೇಸರ ಮಾಡ್ಕೋಬೇಡ. ನೀನ್ ನನ್ ಎಷ್ಟಾರ ತೆಪ್ ತಿಳ್ಕ, ನನ್ಗೆ ಎಷ್ಟಾದ್ರೂ ಬೈ, ಅದು ನನ್ ಮನ್ಸಿಗೆ ತಾಳಕಿಲ್ಲ. ಯಾಕಂದ್ರೆ ನನಗ್ ಗೊತ್ತದೆ, ನಿನ್ ಮಾತಷ್ಟೇ ಹೊರಟು ಮನ್ಸು ಬಂಗಾರನೇ. ಸರಿ, ನಾನಿನ್ ಬರ್ತೀನಿ. ಮಹದೇವು, ನಮ್ ಪಂಚಮಿ ಎಂಗೇಜ್ಮೆಂಟ್ನ ಸಿಂಪಲ್ ಆಗಿ ಮಾಡೋದ್ ಬೇಡ, ಗ್ರ್ಯಾಂಡ್ ಆಗಿ ಮಾಡೋಣ. ಕಾರ್ಡ್ ಮಾಡಿಸಿ ನಮ್ ಎಲ್ಲಾ ಸಂಬಂಧಿಕರನ್ನು ಕರೆಯೋಣ. ಬಂದವರೆಲ್ಲ ಇದು ನಿಶ್ಚಿತಾರ್ಥನ ಮದ್ವೆನ ಅಂತ ಮಾತಾಡ್ಕೋಬೇಕು. ಅಷ್ಟ್ ಅದ್ದೂರಿಯಾಗೈತದೆ ನಮ್ ಪುಟ್ಟಿ ನಿಶ್ಚಿತಾರ್ಥ. ಮಹೇಶ್ವರಿ, ನೀನೇ ಮುಂದೆ ನಿಂತು ನಮ್ ಪಂಚಮಿ ಎಂಗೇಜ್ಮೆಂಟು ಮತ್ತೆ ಮದ್ವೆ ಎಲ್ಲಾ ನಡ್ಸ್ಕೊಡ್ಬೇಕು, ಆಯ್ತಾ? ಇದೇನಕ್ಕ ಹೇಗೆ ಹೇಳ್ತಾ ಇದ್ದೀರಾ? ಪಂಚಮಿ ನನ್ಗೂ ಮಗಳೇ. ನಾನ್ ಮುಂದೆ ನಿಂತ್ಕೊಂಡ್ ಮಾಡ್ಲಿಲ್ಲ ಅಂದ್ರೆ ಇನ್ಯಾರ್ ಮಾಡ್ತಾರೆ? ಏನಕ್ಕ ಇದು, ನಿನ್ ಪ್ಲಾನೇ ವರ್ಕ್ ಆಗ್ತಿಲ್ಲ. ಅವ್ರು ನೋಡಿದ್ರೆ ಎಂಗೇಜ್ಮೆಂಟ್ ಮದ್ವೆ ಅಂತ ಆರಾಮಾಗಿ ತಯಾರಿ ಮಾಡ್ಕೋತಿದ್ದಾರೆ. ಸ್ವಲ್ಪ ತಾಳ್ಮೆ ಇರ್ಲಿ ಕಣ. ನಾನ್ ಹಚ್ಚಿರೋ ಕೆಡಿ ನಿಧಾನಕ್ಕೆ ಹತ್ಕೊಂಡ್ರು ಥೂಮ್ ಅಂತಾನೆ ಹತ್ಕೊಳ್ಳೋದು. ಹುಡುಗರ ಕಡೆ ಫೋನ್ ಮಾಡಿದಾರ, ಸ್ಪೀಕರ್ ಆನ್ ಮಾಡ್ತೇನೆ. ಹಲೋ, ನಮಸ್ತೆ ಬಿಗ್ರೆ, ಹೇಗಿದ್ದೀರಾ? ಎಂಗೇಜ್ಮೆಂಟ್ ತಯಾರಿ ಎಲ್ಲ ಹೇಗ್ ನಡೀತಿದೆ? ಎಲ್ಲ ಆರಾಮಾಗಿ ನಡೀತಿದೆ ಅಲ್ವಾ? ಬೇಜಾರಾಗಬೇಡಿ ಕಲ್ಯಾಣಿ ಅಮ್ಮ, ಈ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ನಾನು ನಿಮಗೆ ಫೋನ್ ಮಾಡ್ತಾ ಇರೋದು. ಏನ್ ಮಾತಾಡ್ತಾ ಇದ್ದೀರಾ ಬೇಗ್ರೆ? ಇವಾಗ ಏನಾಯ್ತು? ನೀವು ತುಂಬಾ ದೊಡ್ಡ ಮನ್ಸಂತವ್ರು ಕಣಮ್ಮ, ನಿಮ್ಗೆ ದೊಡ್ಡ ದೊಡ್ಡ ಸಮಸ್ಯೆಗಳೇ ಇರ್ತದೆ. ನಾವು ಸಣ್ಣ ಜನ, ನಿಮ್ಮಂತ ದೊಡ್ಡವ್ರ ಜೊತೆ ಸಂಬಂಧ ಬೆಳೆಸಿ ನಾವು ದೊಡ್ಡ ಸಮಸ್ಯೆಗೆ ಸಿಕ್ಕಾಕೊಳ್ಳೋದಕ್ಕೆ ನಂಗೆ ಇಷ್ಟ ಇಲ್ಲ ಕಣಮ್ಮ. ಅಂತದ್ದೇನಾಯ್ತು ಅಂತ ಹಿಂಗೆಲ್ಲ ಮಾತಾಡ್ತಿದ್ರ? ಇದ್ದಕ್ಕಿದ್ದಂಗೆ ನಿಶ್ಚಿತಾರ್ಥ ನಿಲ್ಸ್ಬಿಡಿ ಅಂದ್ರೆ ಏನ್ ತಿಳ್ಕೊಬೇಕು ನಾವು? ನೋಡಿ, ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡಿ. ನಾವು ನಿಜವಾಗ್ಲೂ ನಿಮ್ಮ ಮಗನ ನಮ್ ಮನೆಯಲ್ಲೇ ಮಾಡ್ಕೊಡಲ್ಲ. ಈ ವಿಷಯ ಏನಾದ್ರೂ ನಿಮ್ ಮನ್ಸಲ್ಲಿ ಕೊರೀತಿದ್ಯಾ? ಅದೆಲ್ಲ ಕಣಮ್ಮ ವಿಷಯ. ಈ ಗರುಡ ಮತ್ತು ಮಲ್ಯ ಅನ್ನೋರು ನನಗೆ ಫೋನ್ ಮಾಡಿದ್ರು. ನಿಮ್ ಮಗ ಆ ಗರುಡನ್ ಕೈ ಕತ್ತರಿಸಿದಾನಂತಲ್ಲ. ಅವ್ರಿಬ್ರು ಫೋನ್ ಮಾಡಿ ನನ್ಗೆ ಏನೇನೋ ಮಾತಾಡ್ತಾ ಇದ್ರು. ಮದ್ವೆ ಆದ್ಮೇಲೆ ನಮ್ಮ ಮಗನ್ನ ಮತ್ತೆ ನಿಮ್ ಮಗಳನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ಅಂತ ಹೆದರ್ಸ್ತಾ ಇದ್ರು. ಎಲ್ಲ ಹೆದರಿಕೆ ಇಟ್ಕೊಂಡು ನಾವು ಹೇಗಮ್ಮ ಮುಂದುವರ್ಸೋದು ಸಂಬಂಧನ? ನನಗೆ ನಿಮ್ಮ ಮಗಳನ್ನ ಮನೆ ತುಂಬಿಸ್ಕೋಬೇಕಂತ ತುಂಬಾ ಆಸೆ ಇದೆ. ಹೆದರಿಕೆಯಲ್ಲಿ ನಾವು ಹೇಗಮ್ಮ ಮುಂದುವರಿಯೋದು? ದಯವಿಟ್ಟು ಕ್ಷಮಿಸ್ಬಿಡಿ, ನಮ್ಮಿಂದ ಇದಾಗಲ್ಲಮ್ಮ. ಹಲೋ ಹಲೋ, ಇಲ್ಲಿ ಕೇಳಿ.
ಎಂತ ಅನ್ಯಾಯ ಅಕ್ಕ ಇದು. ಪಾಪ ನಮ್ ಕಾವ್ಯ ಪಂಚಮಿಗೋಸ್ಕರ ಎಂತ ಒಳ್ಳೆ ಸಂಬಂಧ ತಗೊಂಡ್ ಬಂದಿದ್ಲು. ನಿಜವಾಗ್ಲೂ ನಮ್ ಪಂಚಮಿಗೂ ಆ ಹುಡುಗ ತುಂಬಾ ಇಷ್ಟ ಆಗಿದ್ದ. ಆದ್ರೆ ಆ ಕರುಣ ಮತ್ತೆ ಮಲ್ಲಿ ಸೇರ್ಕೊಂಡು ನಮ್ಮ ಆಸೆಗೆಲ್ಲ ಕಲ್ಲು ಹಾಕಿ ಪಾಪ ನಮ್ಮ ಪಂಚಮಿ ಆಸೆಗೆ ಬೆಂಕಿ ಹಾಕ್ಬಿಟ್ರು. ಅಯ್ಯೋ ದೇವ್ರೇ, ಏನಮ್ಮ ಮಾದೇವ ಇದು? ನಮ್ಮ ಮನೇಲಿ ನಡಿಬೇಕಾಗಿರೋ ಮದ್ವೆನ ಅವರಿಬ್ರು ಸೇರ್ಕೊಂಡು ಕ್ಯಾನ್ಸಲ್ ಮಾಡ್ತಿದ್ದಾರೆ. ನನಗೆ ಯಾಕೋ ಭಯ ಆಗ್ತದೆ. ಅವರಿಬ್ರು ಹೀಗೆ ಆಡ್ತಾ ಇದ್ರೆ ನಮ್ ಪಂಚಮಿಗೆ ಅವಳ ಜೀವನದಲ್ಲಿ ಮದ್ವೆನೇ ಆಗಲ್ವೇನೋ ಅನ್ನಿಸ್ತಿದೆ ಕಣೋ. ಅಯ್ಯೋ ಶಿವನೇ. ಅದ್ ಹೆಂಗಾಗಲ್ಲ ಚಿಕ್ಕಮ್ಮ. ಆ ಗರುಡ ಮತ್ತೆ ಮಲ್ಲಿಗೆ ಈಗಾಗ್ಲೇ ನಾನು ಕೊಟ್ಟಿರೋದು ಸಾಕಾಗಿಲ್ಲ ಅನ್ಸುತ್ತೆ. ಈ ಕಿತ ನನ್ನ ಒಸಿ ಜಾಸ್ತಿನ ಕಣಕ್ಬಿಟ್ಟವ್ರೆ. ನನ್ನ ಮಕ್ಳು ಅದೆಂಗ್ ನನ್ನ ತಂಗಿ ಮದ್ವೆ ಆಗಕ್ ಬಿಡಲ್ಲ ಅಂತ ನಾನು ನೋಡಿಬಿಟ್ಟು. ಮಾದೇವು ಮಾದೇವು, ಅಯ್ಯೋ ಇವಾಗ ಹೇಳು ಸ್ನೇಹ, ಯಾಕೆ ಹಿಂಗ್ ಮಾಡ್ದೆ? ರಾಮ್, ಯಾರಿವರು? ಅಯ್ಯೋಯ್ಯೋ, ಏಟಾಗೋಗಿದೆ. ಟ್ರೀಟ್ಮೆಂಟ್ ಕರೆಸ್ದಾ? ಸುಳ್ಳು, ಮತ್ತೆ ಸುಳ್ಳು ಹೇಳ್ತೀಯಾ? ನಿನ್ ಲಾಯರ್ ಎಲ್ಲ ಸತ್ಯ ಬಿಚ್ಚಿಟ್ಟಿದ್ದಾರೆ. ವಿತ್ ಪ್ರೂಫ್ ಜೊತೆನೆ ಬಂದಿದ್ದೀನಿ. ಈ ತರ ಮನೆಯಾಳ ಕೆಲಸ ಮಾಡಿರೋದು ಬೇರೆ ಯಾರು ಅಲ್ಲ ಸ್ನೇಹ, ನೀನೇ. ಏಕೆ ಮಾತ್ ಬರ್ತಿಲ್ವಾ? ಇಷ್ಟೋ ತನಕ ಹಾಗ್ ಮಾಡಿಲ್ಲ ಹೀಗ್ ಮಾಡಿಲ್ಲ ಅಂತ ಹೇಳ್ತಿದ್ದೆ, ಮಾತ್ ಬರ್ತಿಲ್ವಾ? ಈ ತರ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗಲ್ವಾ ನಿನಗೆ? ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಜೀವದ ಜೊತೆ ಆಟ ಆಡ್ತಿದ್ಯಲ್ಲ, ಏನ್ ಹೇಳ್ಬೇಕು ನಿನಗೆ? ರಾಮ್, ಪ್ಲೀಸ್ ಸ್ಟಾಪ್ ಇಟ್. ನೀನ್ ಇಷ್ಟೊತ್ತು ನನಗೆ ಹೇಳಿದ್ಯಲ್ಲ ಇನ್ನೊಂದು ಹೆಣ್ಣಿನ ಜೀವನದಲ್ಲಿ ಆಟ ಆಡಿದ್ದು ಅಂತ. ಅದನ್ ಮಾಡಿದ್ದು ನಾನಲ್ಲ, ಆ ಪ್ರೇಮ ಚೆನ್ನಾಗಿದ್ದು ನನ್ನ ಲವ್ ಲೈಫ್ ಅಲ್ಲಿ ತಲೆ ಹಾಕಿ ಎಲ್ಲ ಹಾಳು ಮಾಡ್ದೋಳು ಅವಳು ಅಲ್ಲ. ಇಷ್ಟ ದಿನ ಇಲ್ದೇ ಇದ್ದಿದ್ದು ಈ ಹೆಣ್ಣಿನ ಬಗೆಗಿನ ಕಾಳಜಿ ಇವತ್ ಹೇಗ್ ಬಂತು ನೋಡು. ಅವಳು ಮಾಡಿರೋ ಮೋಸದ ಮುಂದೆ ಇದು ಯಾವ್ದು ದೊಡ್ಡ ಮೋಸ ಅಲ್ವೇ ಅಲ್ಲ. ಏಯ್, ಮಾಡೋ ಮನೆಯಾಳ ಕೆಲಸ ಎಲ್ಲ ಮಾಡಿ ಇವಾಗ ಮಾಡಿದ್ದೆ ಸರಿ ಅಂತ ಹೇಳ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಪ್ರೇಮ ಬಗ್ಗೆ ಮಾತಾಡೋ ಯೋಗ್ಯತೆನೂ ನಿನಗಿಲ್ಲ. ಅವಳೇನೇ ಮಾಡಿದ್ರು ಅವಳದು ಪರಿಶುದ್ಧವಾದ ಮನಸ್ಸು. ಅಂತ ಪರಿಶುದ್ಧವಾದ ಮನಸ್ಸಿಗೆ ಕಳಂಕ ಬರೋ ತರ ಮಾಡಿದ್ಯಲ್ಲ, ಏನು ಮಾಡ್ಬೇಕು ನಿನಗೆ? ರಾಮ್ ಪ್ಲೀಸ್, ಅವಳು ಬರ ವಹಿಸ್ಕೊಂಡ್ ಮಾತಾಡ್ಬೇಡ. ನಮ್ಮಿಬ್ರಿಗೂ ಅವಳು ಎಷ್ಟು ಮೋಸ ಮಾಡಿದಾಳೆ ಅಂತ ನಿನಗೆ ಚೆನ್ನಾಗ್ ಗೊತ್ತಿದೆ. ಅವಳಿಂದ ಆಗಿರೋ ಮೋಸ ಅವಮಾನ ಎಲ್ಲ ನೀನ್ ಅಷ್ಟು ಈಸಿಯಾಗಿ ಮರ್ತ್ಬಿಟ್ಯಾ? ನಾನು ಯಾವ್ದನ್ನು ಮರ್ತಿಲ್ಲ ಸ್ನೇಹ. ಆದ್ರೆ ಪ್ರೇಮ ನಿನ್ ತರ ಕೆಳಗ್ ಮಟ್ಟಕ್ಕೆ ಹೋಗಿಲ್ಲ ಅನ್ನೋದನ್ನ ನೀನ್ ನೆನ್ಪಿಟ್ಕೋ. ಒಬ್ರು ಕ್ಯಾರೆಕ್ಟರ್ನ ಅಸಾಸಿನೇಟ್ ಮಾಡೋ ಕೆಲ್ಸ, ಆ ತರ ಕೆಲ್ಸನ ಯಾವತ್ತೂ ಪ್ರೇಮ ಮಾಡಿಲ್ಲ, ಮಾಡೋದು ಇಲ್ಲ. ಅವಳೇನು ಅಂತ ನನಗ್ ಚೆನ್ನಾಗ್ ಗೊತ್ತು. ನೋಡು ಸ್ನೇಹ, ನಿನಗ್ ಪದೇ ಪದೇ ಹೇಳ್ತಾನೆ ಇದ್ದೀನಿ, ಪ್ರೇಮಗೆ ತೊಂದರೆ ಕೊಡೋದ್ ನಿಲ್ಸಿದ್ರೆ ನಿನಗೆ ಒಳ್ಳೇದು ಅಂತ. ನನ್ ಪ್ರೀತಿ, ನನ್ ಜೀವನ ಎಲ್ಲ ಕಿತ್ಕೊಂಡವಳು ಅವಳು. ಅವಳನ್ನ ಮಾತ್ರ ನಾನ್ ಸುಮ್ನೆ ಬಿಡೋದಿಲ್ಲ. ಬಿಡ್ಡಿಲ್ಲ ಅಂದ್ರೆ ತೆಗೆದು ನಾಲ್ಕು ಬಿಡ್ಬೇಕಾಗತ್ತೆ.
ನೋಡು ಸ್ನೇಹ, ಪ್ರೇಮಗೆ ತೊಂದರೆ ಕೊಡ್ಬೇಕು ಅನ್ಕೊಂಡಿದ್ರೆ ಅಲ್ಲಿ ಅದನ್ನು ಎದುರಿಸೋಕೆ ಪ್ರೇಮ ಮಾತ್ರ ಇರೋದಿಲ್ಲ, ಅವಳ ಜೊತೆ ನಾನು ಇರ್ತೀನಿ. ಪ್ರೇಮಗೆ ತೊಂದರೆ ಕೊಡ್ಬೇಕು ಅಂದ್ರೆ ನೀನ್ ನನ್ನ ತಾಟಿ ಅವಳ ಹತ್ರ ಹೋಗ್ಬೇಕು. ಬೆಟರ್ ಯು ಮೈಂಡ್. ಪಂಚಮಿ, ಸಮಾಧಾನ ಮಾಡ್ಕೊಬಿಟ್ಟೆ. ಏನ್ ಪಂಚಮಿ ಇದು? ನೀನೇ ಹೀಗೆ ಹತ್ಕೊಂಡ್ ಕುತ್ಕೊಂಡ್ರೆ ಅತ್ತೆ ಮನ್ಸಿಗೂ ಬೇಜಾರಾಗಲ್ವಾ? ಸಮಾಧಾನ ಮಾಡ್ಕೊ ಪ್ಲೀಸ್, ಊಟ ಮಾಡು. ನೀನ್ ಚಿಂತೆ ಮಾಡ್ಬೇಡ ಪಂಚಮಿ, ಅದೇ ಹುಡ್ಗನ ಹತ್ರ ಮಾತಾಡಿ ಅದೇ ಹುಡ್ಗನ್ ಜೊತೆನೆ ನಿನ್ ಮದ್ವೆ ಫಿಕ್ಸ್ ಮಾಡ್ತೀವಿ, ಸರಿನಾ? ಎಲ್ಲಿ ಮಾಡು. ಪಂಚಮಿ, ನೀನ್ ಊಟ ಮಾಡದೇ ಇದ್ರೆ ಅತ್ತೇನೂ ಊಟ ಮಾಡಲ್ಲ, ನಿಂಗ್ ಸರಿನಾ? ಬೇಡ ತಾನೆ? ಎಲ್ಲಿ ಮಾಡು.